ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಮನುಷ್ಯನ ಕರ್ಮಗಳೆಲ್ಲವೂ ಈಶ್ವರ ಪ್ರೇರಣೆಯಿಂದಲೇ ನಡೆಯತಕ್ಕವುಗಳಾದುದರಿಂದ ಅದು ದೋಷಾಸ್ಪದವಲ್ಲವೆಂದು, ಒಂದು ವೇಳೆ ಆ ಸಂದೇಹವಿದ್ದರೂ ಆ ಪಾಪ ನಿವಾರಣಾರ್ಥವಾಗಿ ಅಶ್ವಮೇಧವನ್ನು ಮಾಡಬಹುದೆಂದು ವ್ಯಾಸರು ಧರ್ಮರಾಜನಿಗೆ ತಿಳಿಸಿದರು. ಆಗ ಯುಧಿಷ್ಠಿರನು ತನಗೆ ಅಷ್ಟೊಂದು ದ್ರವ್ಯ ಬಲವಿಲ್ಲ ಎಂದು ತಿಳಿಸಲು ವ್ಯಾಸನು ಹಿಮಾಲಯದಲ್ಲಿ ಮರುತ್ತರಾಜನ ಯಾಗ ಸಾಮಗ್ರಿಗಳು ದೊರೆಯುವವೆಂದು, ಅದರಿಂದ ಯಾಗವನ್ನು ನಡೆಸಬಹುದೆಂದು ತಿಳಿಸಿದುದು ಎಂಬ 3ನೇ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸರು ಧರ್ಮರಾಜನನ್ನು ಕುರಿತು, ಯುಧಿಷ್ಠಿರ, ನಿನ್ನ ಬುದ್ಧಿಯು ಸರಿಯಿಲ್ಲವೆಂದೇ ನನಗೆ ತೋರುವುದು. ಮನುಷ್ಯನು ಯಾವನೂ ತನಗೆ ತಾನೇ ಕಾರ್ಯವನ್ನು ನಡೆಸಲಾರನು. ಒಳ್ಳೆಯದನ್ನಾಗಲಿ ಕೆಟ್ಟದನ್ನಾಗಲಿ ಅವನು ಮಾಡುವುದು ಈಶ್ವರನ ಪ್ರೇರಣೆಯಿಂದಲೇ ಹೊರತು ಯಾವ ಕಾರ್ಯಕ್ಕೂ ತಾನು ಸ್ವತಂತ್ರನಲ್ಲ. ಮನುಷ್ಯನು ಎಷ್ಟೋ ಅಸಾಧ್ಯ ಕಾರ್ಯಗಳನ್ನೆಲ್ಲ ಆ ಈಶ್ವರನ ಪ್ರೇರಣೆಯಿಂದಲೇ ನಡೆಸುವನು. ಹೀಗಿರುವಾಗ ನೀನು ಚಿಂತಿಸಬೇಕಾದ ಕಾರಣವೇನಿದೆ? ಹಾಗಿದ್ದರೂ ಆ ಪಾಪ ನಿವೃತ್ತಿಗಾಗಿ ನಿನಗೆ ಮಾರ್ಗವನ್ನು ತಿಳಿಸುವೆನು. ಪಾಪ ಕಾರ್ಯವನ್ನು ನಡೆಸಿದವರು ಯಜ್ಞ ದಾನ ತಪಸ್ಸುಗಳಿಂದ ತಮ್ಮ ಪಾಪಗಳನ್ನು ನಿವೃತ್ತಿಗೊಳಿಸಿಕೊಳ್ಳಬಹುದು. ಯಜ್ಞದಿಂದಲೂ ತಪಸ್ಸಿನಿಂದಲೂ ತಮ್ಮ ಪಾಪಗಳನ್ನು ನೀಗಿ ಶುದ್ಧರಾಗುವರು. ಮಹಾಮಹಿಮೆಯುಳ್ಳ ದೇವದಾನವರೂ ಕೂಡ ಪುಣ್ಯಕ್ಕಾಗಿ ಯಜ್ಞ ಕಾರ್ಯವನ್ನು ನಡೆಸುವರು. ಆದುದರಿಂದ ಯಜ್ಞವೇ ಇದಕ್ಕೆ ಉತ್ತಮವಾದ ಮಾರ್ಗವು. ರಾಜಸೂಯವೆಂದು, ಅಶ್ವಮೇಧವೆಂದು, ಸರ್ವಮೇಧವೆಂದು ಅನೇಕ ವಿಧವಾದ ಯಜ್ಞಗಳುಂಟು. ನೀನು ಆ ಯಜ್ಞಗಳನ್ನು ನಡೆಸುವುದಕ್ಕೆ ಯತ್ನಿಸು. ಮುಖ್ಯವಾಗಿ ಶಾಸ್ತ್ರೋಕ್ತವಾದ ದಕ್ಷಿಣಗಳುಳ್ಳ ಅಶ್ವಮೇಧ ಯಾಗವನ್ನು ನೀನು ಆರಂಭಿಸು. ಹಿಂದೆ ದಶರಥ ಪುತ್ರನಾದ ಶ್ರೀರಾಮನು ಹೇಗೋ ಹಾಗೆ ನೀನೂ ಈಗ ಸಮೃದ್ಧವಾದ ಅನ್ನದಾನಗಳಿಂದಲೂ ಇಷ್ಟದಾನಗಳಿಂದಲೂ ಕೂಡಿದ ಅಶ್ವಮೇಧವನ್ನು ನಡೆಸು. ಹಿಂದೆ ದುಷ್ಯಂತನಿಗೆ ಶಕುಂತಳೆಯಲ್ಲಿ ಹುಟ್ಟಿದ ನಿನ್ನ ಪೂರ್ವ ಪಿತಾಮಹನಾದ ಭರತ ಚಕ್ರವರ್ತಿಯೂ ಹೇಗೋ ಹಾಗೆ ನೀನು ಮಹಾವೈಭವದಿಂದ ಆ ಯಾಗವನ್ನು ನಡೆಸು ಎಂದನು. ಅದಕ್ಕೆ ಆ ಯುಧಿಷ್ಠಿರನು, ಮುನೀಂದ್ರ, ನೀನು ಹೇಳಿದಂತೆ ಅಶ್ವಮೇಧ ಯಾಗವು ಸಮಸ್ತ ಭೂಮಿಯನ್ನೇ ಪಾಪದಿಂದ ಉದ್ಧರಿಸುವುದು ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ಇದರಲ್ಲಿ ನನಗೆ ದೊಡ್ಡ ಸಂದೇಹ ಉಂಟಾಗಿರುವುದು. ಅದನ್ನು ಹೇಳುವೆನು. ಈಗಲಾದರೂ ನಾನು ಅನೇಕ ಜ್ಞಾತಿಗಳನ್ನು ಕೊಲ್ಲಿಸಿ ಪ್ರಬಲ ಪಾತಕವನ್ನು ಮಾಡಿರುವೆನು. ಕೇವಲ ದುಃಖದಿಂದ ಯಾವ ಕಾರ್ಯಕ್ಕೂ ಉತ್ಸಾಹ ಶೂನ್ಯನಾಗಿರುವೆನು. ನನ್ನಲ್ಲಿ ಅದಕ್ಕೆ ತಕ್ಕಷ್ಟು ದ್ರವ್ಯವೂ, ಅಂದರೆ ಆ ಅಶ್ವಮೇಧ ಯಾಗವನ್ನು ನಡೆಸುವುದಕ್ಕೆ ತಕ್ಕಷ್ಟು ದ್ರವ್ಯವೂ ಇಲ್ಲ. ಅತ್ಯಲ್ಪ ದಾನವನ್ನು ಮಾಡುವುದಕ್ಕೂ ನನಗೆ ಶಕ್ತಿ ಇಲ್ಲ. ಈ ಸ್ಥಿತಿಯಲ್ಲಿ ನಾನು ಹೇಗೆ ತಾನೇ ಆ ಯಜ್ಞದಿಂದ ದೇವತೆಗಳನ್ನು ಆರಾಧಿಸಬಲ್ಲೆನು? ಬಾಲಕರು ದುಃಖಿತರೂ ಆದ ಈ ನನ್ನ ತಮ್ಮಂದಿರನ್ನು ಈಗ ನನಗೆ ಹಣವನ್ನು ತಂದು ಕೊಡಿರೆಂದು ಕೇಳಲು ನನಗೆ ಬಾಯಲ್ಲಿಯದು. ಮತ್ತು ತಮ್ಮ ಧನವನ್ನೆಲ್ಲ ಕಳೆದುಕೊಂಡು ಕಷ್ಟದಲ್ಲಿ ಸಿಕ್ಕಿರುವ ಇತರ ರಾಜಕುಮಾರರನ್ನಾದರೂ ನಾನು ಹೇಗೆ ಹಣವನ್ನು ಯಾಚಿಸಲಿ? ಯುದ್ಧದ ನೆವದಿಂದ ನಾನು ಈ ಸಮಸ್ತ ಭೂಮಿಯನ್ನು ಹಾಳು ಮಾಡಿ ಈಗ ಯಜ್ಞದ ನೆವದಿಂದ ಜನಗಳಲ್ಲಿ ಹಣವನ್ನು ಸಂಗ್ರಹಿಸುವುದು ಹೇಗೆ? ಓ ಮುನೀಂದ್ರ, ಆ ದುರ್ಯೋಧನನ ದುರಾಚರಣೆಯಿಂದ ಭೂಮಿಯಲ್ಲಿದ್ದ ರಾಜರೆಲ್ಲರೂ ಯುದ್ಧದಲ್ಲಿ ಸತ್ತರು. ಅವನು ನಮ್ಮನ್ನು ಅಪಕೀರ್ತಿಗೆ ಗುರಿ ಮಾಡಿದನು. ಯುದ್ಧದಲ್ಲಿ ಜಯಿಸಬೇಕೆಂಬ ಆತುರದಿಂದ ಭೂಮಿಯನ್ನೆಲ್ಲ ಹಾಳು ಮಾಡಿದರು. ಅವನ ಭಂಡಾರವೆಲ್ಲ ಬರಿದಾಯಿತು. ಅಶ್ವಮೇಧವೆಂಬ ಮಹಾಯಜ್ಞದಲ್ಲಿಯಾದರೂ ಸಮಸ್ತ ಭೂಮಿಯೇ ದಕ್ಷಿಣಾದ್ರವ್ಯವೆಂದು ವಿದ್ವಾಂಸರಿಂದ ವಿಧಿಸಲ್ಪಟ್ಟಿದೆ. ಈಗಲಾದರೂ ದೈವಗತಿಯು ನಮ್ಮನ್ನು ಈ ಸ್ಥಿತಿಗೆ ತಂದುಬಿಟ್ಟಿದೆ. ಆ ಧನಕ್ಕಾಗಿ ಏನು ಮಾಡಬೇಕೆಂದು ನನಗೆ ತೋರುತ್ತಿಲ್ಲ. ಅದಕ್ಕೆ ಬೇಕಾದ ದ್ರವ್ಯಕ್ಕೆ ಪ್ರತಿನಿಧಿ ಯಾವುದು ನನಗೆ ದೊರೆಯುವ ಹಾಗಿಲ್ಲ. ಅದಕ್ಕಾಗಿ ಮುಂದೆ ಮಾಡಬೇಕಾದ ಉಪಾಯವೇನೆಂದು ನೀನೇ ತಿಳಿಸಬೇಕು ಎಂದನು. ಆಗ ಶ್ರೀಕೃಷ್ಣ ದ್ವೈಪಾಯನನು, ಕೃಷ್ಣದ್ವೈಪಾಯನ ಅಂದರೆ ಶ್ರೀ ವ್ಯಾಸರು ತನ್ನೊಳಗೆ ತಾನೇ ಸ್ವಲ್ಪ ಹೊತ್ತು ಯೋಚಿಸಿ ಧರ್ಮರಾಜನನ್ನು ಕುರಿತು, ವತ್ಸ ಧರ್ಮಪುತ್ರ, ಇದಕ್ಕಾಗಿ ನೀನು ಚಿಂತಿಸಬೇಡ. ಈಗ ಶೂನ್ಯಪ್ರಾಯವಾದ ನಿನ್ನ ಭಂಡಾರವನ್ನು ತುಂಬುವುದಕ್ಕೆ ಮಾರ್ಗವೊಂದುಂಟು. ಹಿಮಾಲಯದಲ್ಲಿ ಈಗ ಅಪರಿಮಿತವಾದ ದ್ರವ್ಯವಿರುವುದು. ಹಿಂದೆ ಮರುತ್ತನೆಂಬ ರಾಜನ ಯಜ್ಞದಲ್ಲಿ ಬ್ರಾಹ್ಮಣರು ಬಿಟ್ಟು ಹೋದ ದ್ರವ್ಯವು ಅಲ್ಲಿ ಅಪಾರವಾಗಿರುವುದು. ಅದನ್ನು ಸಾಗಿಸಿ ತರುವ ಪ್ರಯತ್ನವನ್ನು ಮಾಡು. ಅದು ನಿನ್ನ ಯಜ್ಞಕ್ಕೆ ಸಾಕಾಗುವುದು ಎಂದನು. ಆಗ ಯುಧಿಷ್ಠಿರನು, ಓ ಮುನೀಂದ್ರ, ಆ ವೃತ್ತಾಂತವೇನು? ಮರುತ್ತನೆಂಬ ರಾಜನಾರು? ಅವನಿದ್ದ ಕಾಲವಾವುದು? ಅವನು ಯಜ್ಞಕ್ಕಾಗಿ ಅಷ್ಟೊಂದು ದ್ರವ್ಯವನ್ನು ಹೇಗೆ ಸೇರಿಸಿಟ್ಟನು ಎಂದನು.
ಅದಕ್ಕೆ ಆ ವ್ಯಾಸನು, ವತ್ಸ, ನಿನಗೆ ಆ ವೃತ್ತಾಂತವನ್ನು ಕೇಳಬೇಕೆಂಬ ಆಸೆಯಿದ್ದರೆ ಮಹಾವೀರ್ಯವುಳ್ಳವನು ವಿಶೇಷ ಸಂಪತ್ತುಳ್ಳವನೂ ಆಗಿದ್ದ ಕರಂಧಮ ಪುತ್ರನಾದ ಆ ಮರುತ್ತನು ಯಾವ ಕಾಲದಲ್ಲಿ ಹೇಗೆ ಯಜ್ಞವನ್ನು ಮಾಡಿದನೋ ಅದನ್ನೆಲ್ಲ ತಿಳಿಸುವೆನು, ಸಾವಧಾನವಾಗಿ ಕೇಳು ಎಂದನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 3ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.